ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ತುಳಸಿ ಹಬ್ಬ. ಹೀಗಾಗಿ ತುಳಸಿ ಹಬ್ಬದ ವಿಶೇಷತೆ ಏನು, ತುಳಸಿ ವಿವಾಹದ ಹಿನ್ನೆಲೆ ಏನು, ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ನಮ್ಮೊಂದಿಗಿದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರೂಜಿಯವರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಮೊದಲಿಗೆ ಈ ತುಳಸಿ ಹಬ್ಬದ ಹಿನ್ನೆಲೆ ಏನು ಅಂತ. ಹೌದಮ್ಮ, ವಿಶೇಷವಾದ ಸಂಚಿಕೆ, ವಿಶೇಷವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ತುಳಸಿ ಹಬ್ಬದ ಹಿನ್ನೆಲೆ, ಅದಕ್ಕಿಂತ ಹೆಚ್ಚಾಗಿ ಜನಕ್ಕೆ ಒಂದು ಗೊಂದಲ ಇರುವಂಥದ್ದಿದೆ. ಏನು ಗೊತ್ತಾ, ನಿನ್ನೆ ಎಷ್ಟೋ ಜನ ತುಳಸಿ ಹಬ್ಬ ಮಾಡಿದ್ದೀರಿ, ಇವತ್ತು ತುಳಸಿ ಹಬ್ಬ ಅಂತಲೂ ಹೇಳ್ತಾ ಇದ್ದೀರಿ. ಅದರಲ್ಲಿ ಯಾವುದು ನಿಜ ಅನ್ನುವಂಥದ್ದು ನೋಡೋಣ. ನಿನ್ನೆ ನೋಡಿ, ಸಂಜೆ ಏಕಾದಶಿಯ ಮುಹೂರ್ತ ಇತ್ತು, ಸಾಯಂ ಸಂಧ್ಯಾ ಕಾಲದಲ್ಲಿ. ಏನು ವಿಶೇಷ ಅದರಲ್ಲಿ ಅಂದರೆ, ಸಂಜೆಯ ಹೊತ್ತು ದ್ವಾದಶಿ ಇದ್ದಾಗ ನಾವು ಉತ್ಥಾನ ದ್ವಾದಶಿ ತುಳಸಿಯ ವಿವಾಹವನ್ನು ಮಾಡುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವುದರಿಂದ ನಿನ್ನೆ ರಾತ್ರಿ ಇನ್ನು ಏಕಾದಶಿನೇ ಇತ್ತು. ಇವತ್ತು ಬೆಳಗ್ಗೆ 7:35 ನಮ್ಮ ಕಾರ್ಯಕ್ರಮ ಶುರುವಾಗೋವರೆಗೂ ಏಕಾದಶಿನೇ ಇತ್ತಮ್ಮ. ಹಾಗಾಗಿ ಸಂಜೆ ದ್ವಾದಶಿ ಇರುವುದರಿಂದ ಇವತ್ತು ಸಂಜೆ ಮುಹೂರ್ತವು ಚೆನ್ನಾಗಿದೆ, ದ್ವಾದಶಿಯೂ ಇರುವುದರಿಂದ ಉತ್ಥಾನ ದ್ವಾದಶಿ, ಕಿರು ಪಟಾಕಿ ಹಬ್ಬ, ತುಳಸಿ ವಿವಾಹ, ಇದೆಲ್ಲ ಮುಹೂರ್ತ ಭಾನುವಾರ ಇವತ್ತೇ ಇರುವಂಥದ್ದು. ಇದರಲ್ಲಿ ಯಾವ ಸಂಶಯವೂ ಬೇಡ. ಸೂರ್ಯೋದಯದ ಮುಹೂರ್ತದಲ್ಲಿ ಏಕಾದಶಿ ಇದ್ದ ಕಾರಣಕ್ಕೆ ಇವತ್ತು ಏಕಾದಶಿ ಆಚರಣೆ ಮಾಡುವವರು ಇದ್ದಾರೆ. ಅದರ ಜೊತೆಗೆ 7:31-32 ಕಳೆದ ನಂತರದಲ್ಲಿ ದ್ವಾದಶಿಯೂ ಇರುವುದರಿಂದ ಸಂಧ್ಯಾಕಾಲದಲ್ಲಿ ದ್ವಾದಶಿ ಆರಾಧನೆ, ಅದರಲ್ಲೂ ವಿಶೇಷವಾಗಿ ಉತ್ಥಾನ ದ್ವಾದಶಿಯ ಆಚರಣೆ ಇವತ್ತೇ ಇರುವಂಥದ್ದು. ಏನು ಉತ್ಥಾನ ದ್ವಾದಶಿ? ಇಲ್ಲಿಂದ ನಮ್ಮ ಜೀವನ ಏರುಮುಖದಲ್ಲಿ ಪ್ರಗತಿಯಲ್ಲಿ ಸಾಗಬೇಕು. ಉತ್ಥಾನ ಅಂದರೆ ನಮ್ಮ ಮೇಲ್ಗಡೆ ಹೋಗುವಂಥದ್ದು ಅಂತ ಅರ್ಥ. ಆ ದ್ವಾದಶಿಯನ್ನು ಯಾರು ಆಚರಣೆ ಮಾಡುತ್ತಾರೋ ಅವರ ಜೀವನ ಸುಭೀಕ್ಷವಾಗುತ್ತದೆ ಅನ್ನುವಂಥದ್ದೇ ಉತ್ಥಾನ ದ್ವಾದಶಿ. ಅದರ ಜೊತೆಗೆ ತುಳಸಿ ವಿವಾಹ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಿರಿ. ಯಾರು ತುಳಸಿ ಅಂದರೆ ಅಮ್ಮನವರ ಸ್ವರೂಪ, ಮಹಾಲಕ್ಷ್ಮಿಯ ಸ್ವರೂಪ. ಮಹಾಲಕ್ಷ್ಮಿಗೆ ವಿವಾಹ ಮಾಡುವಂಥದ್ದು ಯಾರ ಜೊತೆ? ನಮ್ಮ ನಾರಾಯಣನ ಸ್ವರೂಪ. ಹಾಗಾಗಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂಗೆ ಸಾಲಿಗ್ರಾಮಕ್ಕೆ ತುಳಸಿಯನ್ನು ಕೊಟ್ಟು ವಿವಾಹ ಮಾಡುವಂಥದ್ದು, ಸಾಲಿಗ್ರಾಮ ಸ್ವರೂಪನಾಗಿರುವಂತಹ ನಾರಾಯಣ ದೇವರಿಗೆ ವಿವಾಹ ಮಾಡುವಂಥ ಪದ್ಧತಿಗಳು ಬಂದಿದೆ. ಯಾಕೆ ಅನ್ನೋದನ್ನು ಹೇಳ್ತಾ ಹೋಗೋಣಮ್ಮ. ವಿವಾಹ ಅನ್ನುವಂಥದ್ದು ಎಲ್ಲರಿಗೂ ಬೇಕಾಗಿರುವಂಥದ್ದು, ಅವಶ್ಯಕವಾಗಿರುವಂತಹ ಒಂದು ಕುಟುಂಬವನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಕೆಲಸ. ಹೌದು, ಅದರಲ್ಲಿ ಏನು ವಿಶೇಷತೆಗಳು ಇದೆ ಅಂದರೆ ನೋಡಿ, ವೆಂಕಟೇಶ್ವರನ ಸನ್ನಿಧಾನಕ್ಕೆ ಹೋಗಿ ಕಲ್ಯಾಣೋತ್ಸವಗಳನ್ನು ಮಾಡಿಸ್ಬೇಕಂದ್ರೆ ಎಷ್ಟು ವರ್ಷ ಸಮಯ ಬೇಕಮ್ಮ? ಟಿಕೆಟ್ ತಗೊಂಡು ಕಾದು ಅಲ್ಲೋಗಿ ಎಲ್ಲ ವ್ಯವಸ್ಥೆಗಳನ್ನು ನೋಡಿ ಹಬ್ಬವನ್ನು ಆಚರಿಸ್ಬೇಕು, ಹೌದಲ್ವಾ? ಆದರೆ ಹಿಂದಿನವರು ಒಂದು ಫಾರ್ಮ್ಯಾಟ್ ತಂದು ಕೊಟ್ಟಿದ್ದಾರೆ. ಏನು ಗೊತ್ತಾ, ನಿಮ್ಮ ಮನೆಯಲ್ಲಿ ಕಲ್ಯಾಣೋತ್ಸವ ಆಚರಿಸೋದಕ್ಕೆ ಆಗ್ತಾ ಇಲ್ಲ, ದೇವರ ಕಲ್ಯಾಣೋತ್ಸವ ಮಾಡಿಸೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೆ ತುಳಸಿ ವಿವಾಹವನ್ನು ಮಾಡಿದರೆ, ಅಥವಾ ತುಳಸಿಯ ಮುಂದೆ ನೀವು ಇವತ್ತು ತುಳಸಿ ಗಿಡದಲ್ಲಿ ಏನು ಇಡ್ತೀರಿ ಹೇಳಿ? ನೆಲ್ಲಿಕಾಯಿ ಗಿಡವನ್ನು ಇಟ್ಟು ಅದರ ಜೊತೆಗೆ ವಿವಾಹ ಮಾಡುವಂಥದ್ದು. ಏನು ಟ್ರೆಂಡ್ ಗೊತ್ತಾ ಹೊಸದು? ಸುಮ್ಮನೆ ತಗೊಂಡೋಗಿ ನೆಲ್ಲಿಕಾಯಿ ಗಿಡನ ತುಳಸಿ ಜೊತೆ ಇಟ್ಬಿಡೋದು, ವಿವಾಹ ಆಯಿತು ಅಂತ. ಸಂತೋಷ ಆಗಲಿ, ನಿಮ್ಮ ಮನಸ್ಸು ಸಂತೋಷ ಇದ್ದಂಗೆ ಮಾಡಿ. ಆದರೆ ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಇವತ್ತಿನ ದಿನವನ್ನು ಯಾವ ರೀತಿ ಉಪಯೋಗಿಸಿಕೊಂಡು ನಿಮ್ಮ ಮನೆಯಲ್ಲಿಯೂ ವಿವಾಹ ನಡೆಯಬೇಕು, ಅದಕ್ಕೆ ಬೇಕಾಗಿರೋ ಸಂಕಲ್ಪವನ್ನು ನಾನು ನಿಮಗೆ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಕೇಳಿ. ಇದರಿಂದ ನಿಮ್ಮ ಮನೆಯಲ್ಲಿ ವಿವಾಹ ಜರುಗುತ್ತದೆ. ಇದು 100% ಸತ್ಯ. ಯಾಕೆ ಗೊತ್ತಾ? ಇವತ್ತು ನೀವು ಆಚರಿಸುವಂತಹ ತುಳಸಿ ವಿವಾಹ ಏನಿದೆ, ಅದು ನಿಮ್ಮ ಮನೆಯಲ್ಲಿ ನಿಜವಾದ ವಿವಾಹವನ್ನು ಮಾಡಿಸುವಂತಹ ಪ್ರತಿಫಲಗಳನ್ನು ಕೊಡುತ್ತೆ. ಹಾಗಾಗಿ ತುಳಸಿ ವಿವಾಹಕ್ಕೆ ಅಷ್ಟು ಶ್ರೇಷ್ಠ. ನೀವೆಲ್ಲಾದರೂ ಜಾತಕ ತೋರಿಸ್ತಿದ್ದಾಗ ನಿಮಗೊಂದು ಮಾತು ಹೇಳಿರ್ತಾರೆ, ಕಲ್ಯಾಣೋತ್ಸವ ಯಾವಾಗಾದರೂ ಮಾಡಿಸಿ, ಅಥವಾ ಕಲ್ಯಾಣೋತ್ಸವ ನಡೀತಾ ಇದ್ದಾಗ ದಾರೆ ಅಕ್ಕಿ ಹಾಕಿ, ಇಲ್ಲ ಅಂದರೆ ಕೈಗೆ ಕಂಕಣ ಕಟ್ಟಿಸುವಂತಹ ಕೆಲಸ ಮಾಡಿ ಅಂತ ಹೇಳಿರ್ತಾರೆ ದೇವಸ್ಥಾನಗಳಲ್ಲಿ, ಹೌದಲ್ವಮ್ಮ? ಅದೇ ರೀತಿಯಾಗಿ ಅಷ್ಟು ಮಾಡಿಸೋದಕ್ಕೆ ಒಂದು 15-20 ಸಾವಿರ ಖರ್ಚಾಗಲ್ವಾ? ಇವತ್ತು ನಾನು ಹೇಳ್ಕೊಡ್ತೀನಿ ಕೇಳಿ. ಈ ತಂತ್ರವನ್ನು ನಿಮ್ಮ ಮನೆಯಲ್ಲಿ ಮದುವೆ ಜರಗಬೇಕು ಅನ್ನುವಂತಹ ಯಾರಾದರೂ ಸಂಕಲ್ಪ ಇದ್ದೇ ಇರ್ತಾರಲ್ವಮ್ಮ, ಸುಮಾರು ಜನಕ್ಕಿದೆ ಅಲ್ವಾ? ಈ ವರ್ಷ ನನ್ನ ಮಗಳಿಗೆ ಮದುವೆ ಆಗಬೇಕು, ಮಗನಿಗೆ ಮದುವೆ ಆಗಬೇಕು ಅನ್ನೋಂಥವ್ರು ಈ ಸಂಚಿಕೆಯನ್ನು ನೋಡ್ತಾ ಇರಿ. ಈ ಸಂಚಿಕೆಯಲ್ಲಿ ನಾನು ಹೇಳ್ಕೊಡ್ತೀನಿ. ಈ ಒಂದು ಅನುಷ್ಠಾನ ಮಾಡುವುದರಿಂದ
ನಿಮಗೆಲ್ಲ ಕತೆ ಗೊತ್ತಿರುವಂಥದ್ದೇ. ತುಳಸಿ ವಿವಾಹ ಇವತ್ತು ಮಾಡ್ತೀವಿ, ತುಳಸಿ ಜೊತೆಗೆ ನೆಲ್ಲಿಕಾಯಿ ಗಿಡವನ್ನು ಇಟ್ಟು ಎಲ್ಲ ಆರಾಧನೆ ಮಾಡೇ ಮಾಡ್ತೀವಿ. ಅದರ ಪ್ರತಿಫಲವನ್ನು ನಾನು ಹೇಳ್ಕೊಡೋ ತಂತ್ರಗಳನ್ನು ಉಪಯೋಗಿಸಿ ನಿಮ್ಮ ಮನೆಯಲ್ಲೂ ವಿವಾಹ ಆಗುವಂಗೆ ನಾನು ಹೇಳ್ಕೊಡ್ತೀನಿ ರೀ. ಅದನ್ನು ಮಾಡಿ ಖಂಡಿತ ಆಗತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಸುನೀತಾ ಅಂತ ಬೆಂಗಳೂರಿನಿಂದ. ಮಾತಾಡ್ಸ್ಬಿಡೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಹೇಳಿ. ನಮ್ಮ ಯಜಮಾನ್ರು ಬಿಸ್ನೆಸ್ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಿಮ್ಮ, ಅವ್ರದ್ದು ಹುಟ್ಟಿದ್ದು ಡೇಟು ಟೈಮ್ ಏನಾದರೂ ಗೊತ್ತಿದೆಯಾ ಇಲ್ವಾ? ಹಾ, ಗೊತ್ತಿದೆ ಗುರುಜಿ. ಹೇಳಿಮ್ಮ. 25/8 ಕೇಳಿಸ್ಲಿಲ್ಲ, ಇನ್ನೊಂದ್ಸತಿ ಹೇಳಿ. 1975. 25 25 8 1975. 75. ಟೈಮ್ ಗೊತ್ತಿದೆಯಮ್ಮ? ಟೈಮ್ ಬಂದು 10:15 AM ಗುರುಜಿ. ಆಯಿತು. ಏನು ವಿಚಾರ ಇತ್ತು ಗುರುಜಿ? ಅವರು ನಾಳೆ 20 ವರ್ಷದಿಂದ ಫ್ಲೋರ್ ಮೇಲೆ ಇಟ್ಕೊಂಡಿದ್ದಾರೆ. ಸರಿ. ಆದ್ರೆ ಅದರಲ್ಲಿ ಆದಾಯಕ್ಕಿಂತ ವೆಚ್ಚನೇ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಬೇರೆ ಮಾಡ್ಬೇಕು ಅಂದ್ಬಿಟ್ಟು ಅವ್ನು 4-5 ವರ್ಷದಿಂದ ಸೈಡ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಗುರುಜಿ. ಅದು ಕೈ ಹಿಡಿತಾ ಇಲ್ಲ. ಆಯಿತು. ಇವಾಗ ಫ್ಲೋರ್ ಇದನ್ನ ಏನೋ ರಾಗಿ ಮಿಷಿನ್ ಇರೋವಂಥದ್ದಲ್ವಾ ನೀವು ಕೇಳ್ತಾ ಇರೋ ಪ್ರಶ್ನೆ? ಹೌದು ಗುರುಜಿ. ಅದೇ ಮುಂದುವರಿಸ್ಬೇಕು ಅಂತಾನಾ ಅಥವಾ ಸೈಟ್ ವ್ಯವಹಾರಕ್ಕೆ ಹೋಗ್ಬೇಕು ಅಂತ? ಜೊತೆಗೆ ಸೈಟ್ ವ್ಯವಹಾರನೂ ಮಾಡ್ಬೇಕು ಅಂತ ಇದ್ದಾರೆ ಗುರುಜಿ. ಅದಾಗುತ್ತಾ ಇಲ್ಲ ಅಂತ ಕೇಳಿ. ನೋಡಿ, ಪ್ರಶ್ನಾಶಾಸ್ತ್ರ ಏನು ಹೇಳ್ತಾ ಇದೆ ಗೊತ್ತಾ? ಈ ಜಾತಕದವರೆಗೆ ಒಂದು ಮೂಲದ ಆದಾಯದಿಂದ ತಕ್ಕ ಮಟ್ಟಿನ ನೆಮ್ಮದಿಗಳು ಸಿಗೋದಿಲ್ಲ ಅಂತ ಹೇಳ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ನೋಡಿ, ರಾಗಿ ಮಿಷಿನ್ನು ಅಥವಾ ರಾಗಿ ಬೀಸೋ ಅಂಥದ್ದು ಈ ಥರದ್ದಕ್ಕೆಲ್ಲ ಕುಜ ಕಾರಣ ಆಗ್ತಾನೆ. ಎಲ್ಲಿ ಕುಜನನ್ನು ನಂಬಿರ್ತಾರೆ ಅಲ್ಲಿ ಸ್ವಲ್ಪ ಪ್ರೆಷರ್ ಅನ್ನೋವಂಥದ್ದು ಜಾಸ್ತಿ ಇರುತ್ತೆ. ಇವರ ಜಾತಕದಲ್ಲಿ ಕುಜನಿಗೆ ಯಾವುದೇ ಗ್ರಹದ ಬಲ ಇಲ್ಲದೆ ಇರೋದ್ರಿಂದ ರಾಗಿ ಮಿಷಿನ್ ಸ್ವಲ್ಪ ಮಟ್ಟದ ಜೀವನವನ್ನು ತೂಗಿಸುತ್ತಷ್ಟೇಮ್ಮ. ಅದು ನೀವು ಇನ್ನೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದು ಕುಜನಿಗೆ ಸಂಬಂಧಪಟ್ಟಂಥದ್ದೇ. ಎರಡೆರಡು ಕೆಲಸಗಳನ್ನು ಕುಜನಿಗೆ ಸಂಬಂಧಪಟ್ಟಿದ್ದೇ ಮಾಡೋದ್ರಿಂದ ಸ್ವಲ್ಪ ಹಿಂಸೆ ಜಾಸ್ತಿ ಆಗುತ್ತೆ. ಯಾವುದಾದರೂ ಬೇರೆಯ ವ್ಯಾಪಾರದ ಕಲೆ ಇವ್ರಿಗೆ ಗೊತ್ತಿದ್ರೆ ಅದನ್ನು ಪ್ರಯತ್ನ ಮಾಡೋಕ್ಕೆ ಹೇಳಿಮ್ಮ, ಒಳ್ಳೇದಾಗತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮೈಸೂರಿಂದ ಗೌರಮ್ಮ ಅಂತ. ನಮಸ್ತೆ ಮಾ. ಹಲೋ, ನಮಸ್ತೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹಲೋ, ನಮಸ್ಕಾರ, ಹೇಳಿ. ನಮಸ್ತೆ ಸರ್. ನಾವು ಸ್ವಲ್ಪ ಮನೆ ವಿಚಾರವಾಗಿ ಕೇಳಬೇಕಾಗಿತ್ತು. ಮಾತಾಡಿಮ್ಮ, ಗಟ್ಟಿಯಾಗಿ ಮಾತಾಡಿ. ಏನಿದೆ ಪರಿಹಾರ ಮಾಡೋಣ, ಯಾಕೆ? ಅದೇ ಸರ್, ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋ ಕೆಲಸಗಳು ಆಗ್ತಾ ಇಲ್ಲ. ಇದು ನಿಮಗೆ ಬಂದಿರುವಂಥ ಸಮಸ್ಯೆನೇ ಒಟ್ಟು ಕುಟುಂಬದಲ್ಲಿರುವಂಥ ಸಮಸ್ಯೆನಮ್ಮ? ಸರ್, ಕುಟುಂಬ ಅಂತಂದ್ರೆ ನಾನು ಒಬ್ಳೆ ಸರ್ ಇರೋದು. ಅದಕ್ಕಿಂತ ನಿಮ್ಗೆ ಎಷ್ಟು ವಯಸ್ಸು? ಏನು ಕೆಲಸ ಮಾಡ್ತೀರಿ? ಸರ್, ನಾನು ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ತೀನಿ. ಆಯಿತು. ಸ್ವಲ್ಪ ಇದು ನಾವು ಒಬ್ಬರೇ ಇರೋದು, ನಮ್ಗೆ ಮಕ್ಕಳಿಲ್ಲ. ನೀವು ಒಬ್ಬರೇ ಇದ್ದೀರಿ, ಮಕ್ಕಳು ಇಲ್ಲ, ನಿಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ, ಒಬ್ಬರೇ ಕೆಲ್ಸಕ್ಕೆ ಹೋಗಿ ನಿಮ್ಮ ಜೀವನ ನೀವು ನೋಡ್ಕೋತಾ ಇದ್ದೀರಿ, ಇದು ಅಲ್ವಾ ಪ್ರಶ್ನೆ? ಸರ್, ಇದು ನಮ್ಮ ಯಜಮಾನ್ರು ಎಲ್ಲ ತೀರೋಗಿದ್ದಾರೆ. ಆಯಿತು. ಪ್ರಶ್ನೆ ಏನಮ್ಮ? ಮುಖ್ಯವಾದ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ಬೋದಮ್ಮ. ಅದು ಸರ್, ನಾನು ಅಂಗಡಿ ಹಾಕಬೇಕು ಅನ್ಕೊಂಡಿದ್ದೆ. ಅದಕ್ಕೆ ಇದು ಮನೆ ನಮ್ಮ ಹೆಸರಲ್ಲಿ. ನೋಡಿ, ನಿಮ್ಮ ಸ್ವರ ತರಂಗವನ್ನ ಕೇಳಿಸ್ಕೊಂಡ್ರೆ ಒಂದು ವಿಚಾರ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಸ್ವರ ತರಂಗದಲ್ಲಿ ಯಾವುದೇ ರೀತಿಯಾದಂತಹ ವ್ಯಾಪಾರದ ಲಕ್ಷಣಗಳು, ಲಕ್ಷಾಂತರ ರೂಪಾಯಿ ಹಾಕಿ ವ್ಯಾಪಾರ ಮಾಡುವಂಥ ಯೋಗ ಸದ್ಯದ ಮಟ್ಟಿಗೆ ಕಾಣ್ತಾ ಇಲ್ಲ. ಆಯ್ತಾ? ಆ ಥರ ಮಾಡ್ಕೋಬೇಡಿ. ಸಾಲ ತಗೊಂಡು ಬಂದ್ಬಿಟ್ಟು ಹಾಕಿ ವ್ಯಾಪಾರ ಮಾಡ್ತೀನಿ ಅನ್ನೋಷ್ಟು ಶಕ್ತಿ ನಿಮ್ಮ ಸ್ವರದಲ್ಲಿ ಕಾಣಿಸ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸರ್, ಅದು ಅಂದ್ರೆ ತುಂಬಾ ತಕರಾರು ಮಾಡ್ತಾ ಇದ್ದಾರೆ ಸರ್. ಅದನ್ನ ಆಲ್ರೆಡಿ ಅದನ್ನೇಮ್ಮ ನಾನು ಹೇಳ್ತಾ ಇರೋದು. ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರತ್ತೆ. ಅದರಲ್ಲಿ ಉನ್ನತಿ ಇಲ್ಲ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಆ ತಕರಾರುಗಳಿಂದ ಈಚೆ ಬರೋದಕ್ಕೆ ಒಂದು ಐಡಿಯಾ ಹೇಳ್ಕೊಡ್ತೀನಿ ಕೇಳಿ. ಪರಿಹಾರ ಏನು ಅಂದರೆ, ನಾರಾಯಣನ ಸ್ಮರಣೆ ಒಂದೇ ನಿಮಗೆ ದಾರಿ. ಅದರ ಜೊತೆಗೆ ಒಂಟಿಕೊಪ್ಪಲ್ ದೇವಸ್ಥಾನ ಇದೆ, ಮೈಸೂರಿಂದಲ್ವಮ್ಮ ಇವ್ರು ಕರೆ ಮಾಡಿರೋದು? ಹೌದೌದು. ಒಂಟಿಕೊಪ್ಪಲ್ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಸಾಯಂಕಾಲದೊತ್ತು ಬುಧವಾರ ಸಂಜೆ ವಿಷ್ಣು ಸಹಸ್ರನಾಮವನ್ನು ಓದುವಂಥದ್ದು ಅಥವಾ ಕೇಳಿಸ್ಕೊಳ್ಳೋ ಅಂಥದ್ದು ಮಾಡಿ. ಸ್ವಲ್ಪ ದಿನಗಳ ನಂತರದಲ್ಲಿ ಮಾತನಾಡೋಣ ಇನ್ನೊಂದ್ಸತಿ ಸಿಕ್ಕಿ. ಅವಾಗ ಜಾತಕವನ್ನು ಪರಿಶೀಲಿಸಿ ಉದ್ಯೋಗ ಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡೋಣ. ಸದ್ಯದ ಮಟ್ಟಿಗೆ ಬೇಡಮ್ಮ. ಇನ್ನೊಂದು ಪ್ರಶ್ನೆ ಸರ್. ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ, ಇನ್ನೊಂದ್ಸತಿ ಪ್ರಯತ್ನ ಮಾಡಿ, ಒಳ್ಳೆದಾಗಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ನೀವಾಗಲೇ ಈ ಅನುಷ್ಠಾನದ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ತಿಳಿಸಿ.
ಹೌದಮ್ಮ, ತುಳಸಿ ವಿವಾಹ ನಮ್ಮ ಮನೆಯಲ್ಲೂ ವಿವಾಹ ನಡೀಬೇಕು ಅಂತ ಆಸೆ ಪಟ್ಟಿರೋರು ಎಲ್ಲರೂ ಈ ಕೆಲಸವನ್ನು ಮಾಡಿ ಸಂಧ್ಯಾಕಾಲದಲ್ಲಿ 6 ಗಂಟೆಯ ನಂತರದಲ್ಲಿ ಅಥವಾ 6ರಿಂದ 7 ಗಂಟೆಯ ಮಧ್ಯದಲ್ಲಿ ತುಳಸಿ ಪೂಜೆ ಮಾಡ್ತೀರಿ. ಅದರ ಜೊತೆಗೆ 16 ಎಳೆಯ ದಾರ. ಹೆಂಗೆ ಗುರೂಜಿ ಸಿಗುತ್ತೆ? 16 ಎಳೆ ದಾರನೇ ಸಿಗಲ್ಲ ಅಂತ ಹೇಳ್ತಾರೆ. 4 ಎಳೆದಂತೂ ದಾರ ಅಂಗಡಿಗಳಲ್ಲಿ ಸಿಗುತ್ತೆ. ಆಯಿತಾ? 4 ಎಳೆಯ ದಾರವನ್ನು 16 ಎಳೆಗಳಾಗಿ ಮಾಡ್ಕೊಳ್ಳಿ. ಒಟ್ಟು 16 ಎಳೆ ಇರಬೇಕು. 16 ಎಳೆಯ ದಾರ 2 ಸೆಟ್ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳಿಗೆ ಮದುವೆ ಆಗಬೇಕು ಅಂತಿದ್ರೆ ಅವರನ್ನು ತುಳಸಿ ಗಿಡದ ಮುಂದೆ ಕೂಡಿಸಿ ಆ ದಾರಕ್ಕೆ ಪೂಜೆಗಳನ್ನು ಮಾಡಿ ಆ ದಾರವನ್ನು ತುಳಸಿಗೆ ಮತ್ತು ನೆಲ್ಲಿಕಾಯಿ ಗಿಡಕ್ಕೆ ಕಟ್ಟಿಸುವುದರಿಂದ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ವಿವಾಹ ಜರುಗುತ್ತದೆ. ಮೊದಲನೇದು. ಇಷ್ಟು ನಿಧಾನಕ್ಕೆ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಅನುಷ್ಠಾನದಲ್ಲಿ ಅಷ್ಟು ಶಕ್ತಿ ಇದೆ. ಆಯಿತಾ? ಗಂಡು ಮಕ್ಕಳಾಗಿದ್ದರೆ ಅವರ ಕೈಲಿ ತುಳಸಿ ಗಿಡಕ್ಕೆ ಅರ್ಘ್ಯ ಪ್ರದಾನವನ್ನು ಮಾಡಿಸುವುದರಿಂದ ಅದರ ಜೊತೆಗೆ ಕಂಕಣವನ್ನು ಕಟ್ಟಿಸುವುದರಿಂದ, ಗಂಡು ಮಕ್ಕಳು ಅರ್ಘ್ಯ ಪ್ರದಾನವನ್ನು ಮಾಡಿ ಕಂಕಣವನ್ನು ದೇವರಿಗೆ ಕಟ್ಟಿ 2 ಸೆಟ್ ಹೇಳಿದೆ ಅಲ್ವಮ್ಮ, 2 ಸೆಟ್ಟಲ್ಲಿ 1 ಸೆಟ್ಟು ದೇವರಿಗೆ ಕಟ್ಟುವಂಥದ್ದು, ಇನ್ನೊಂದು ಸೆಟ್ಟು ನಿಮ್ಮ ತಾಯಿಯ ಕೈಯಲ್ಲಿ ನಿಮ್ಮ ಬಲಗೈಗೆ ಕಟ್ಟಿಸ್ಕೊಳ್ಳಿ. ಖಂಡಿತವಾಗಿಯೂ ಈ ಕೆಲಸವನ್ನು ಮಾಡಿ. ಇನ್ನೊಂದು ಕೆಲಸ ಬಾಕಿ ಇದೆ, ಅದನ್ನು ಮುಂದೆ ಹೇಳ್ಕೊಡ್ತೀನಿ, ಕಾರ್ಯಕ್ರಮ ನೋಡ್ತಾ ಇರಿ. ಖಂಡಿತ ಗುರುಜಿ. ಇನ್ನು ಈ ನೆಲ್ಲಿಕಾಯಿ ಗಿಡದ ಬಗ್ಗೆ ಹೇಳಿದ್ರಿ, ಈ ಗಿಡದ ಮಹತ್ವ ಏನು ಅಂತಂದರೆ ಈ ಗಿಡವನ್ನೇ ಯಾಕೆ ಉಪಯೋಗಿಸ್ಬೇಕು ಅಂತ? ನೋಡಿ, ನೆಲ್ಲಿಕಾಯಿ ದೇವರಿಗೆ ಪ್ರಿಯವಾಗಿರುವಂಥದ್ದು, ಅದರ ಜೊತೆಗೆ ವಿಷ್ಣು ಸ್ವರೂಪ ಅದು ಅಂತ. ಶ್ರೀ ತುಳಸಿ, ಕೃಷ್ಣ ತುಳಸಿ ಅನ್ನುವಂಥದ್ದು ಇದೆ, ಗಂಡು ಹೆಣ್ಣು ಅನ್ನುವಂಥದ್ದು. 2 ತುಳಸಿಗಳನ್ನು ಇಟ್ಟರೆ ಅದೊಂಥರ ಲಕ್ಷಣವಾಗಿ ಇರೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಸ್ವಲ್ಪ ಆದರೂ ಜಾಗ ಬೇಕು. ಆ ತುಳಸಿ ಈ ಕಡೆ, ಈ ತುಳಸಿ ಆ ಕಡೆ ಅನ್ನುವಂಥ ಜಾಗ ಬೇಕು. ಆದರೆ ನೆಲ್ಲಿಕಾಯಿ ಗಿಡವನ್ನು ಉಪಯೋಗಿಸುವುದರಿಂದ ಅದರ ಒಳಗಡೆನೇ ಇಡುವಂಥದ್ದು ಪದ್ಧತಿಯನ್ನು ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ನಾರಾಯಣನಿಗೆ ತುಂಬ ಇಷ್ಟವಾಗಿರುವಂಥ ಪದಾರ್ಥ ಅದು. ಹಾಗಾಗಿ ಅದನ್ನೇ ಸ್ವಯಂ ನಾರಾಯಣ ಅಂತ ಹೇಳಿದ್ದಾರೆ. ಆಯಿತಾ? ಅದರ ಜೊತೆಗೆ ಸಾಲಿಗ್ರಾಮದ ಸ್ವರೂಪದಲ್ಲಿರುತ್ತೆ. ನಾವು ಆಗಲೇ ಮಾತಾಡ್ತಾ ಇದ್ವಿ, ಸಾಲಿಗ್ರಾಮಕ್ಕೆ ಅಮ್ಮನವರನ್ನು ಮದುವೆ ಮಾಡಿಕೊಡುವಂಥದ್ದು ಪದ್ಧತಿ ವಿವಾಹ ಅಂತ. ಸಾಲಿಗ್ರಾಮ ಸ್ವರೂಪದಲ್ಲೇ ನೆಲ್ಲಿಕಾಯಿ ಇರೋದರಿಂದ ಹಾಗಾಗಿ ನೆಲ್ಲಿಕಾಯಿ ಗಿಡವನ್ನು ಅಲ್ಲಿ ಇಡ್ತಾರೆ. ಇನ್ನೊಂದು ವಿಶೇಷ ಏನು ಗೊತ್ತೇನಮ್ಮ, ಯಥೇಚ್ಛವಾಗಿ ಈ ಸಮಯದಲ್ಲಿ ನೆಲ್ಲಿಕಾಯಿ ಸಿಗತ್ತೆ ಒಂದು. ಎರಡನೇದು, ಕಾರ್ತೀಕ ದೀಪೋತ್ಸವ. ಈಗ ನೀವು ಏನು ಮಣ್ಣು, ಹಣತೆ ಅಥವಾ ಚೆನ್ನಾಗಿರುವಂಥ ಪದಾರ್ಥಗಳಲ್ಲಿ ದೀಪ ಹಚ್ತಾ ಇದ್ದೀರಿ. ಹಿಂದಿನ ಕಾಲದಲ್ಲಿ ನೆಲ್ಲಿಕಾಯಲ್ಲಿ ದೀಪ ಹಚ್ತಾ ಇದ್ರು ಗೊತ್ತಾ? ನೆಲ್ಲಿಕಾಯಲ್ಲಿ ದೀಪ ಹಚ್ಚಿ ಮಾರನೇ ದಿನ ಆ ನೆಲ್ಲಿಕಾಯನ್ನು ಜಜ್ಜಿ ಸುಟ್ಟು ಅದನ್ನು ಕಪ್ಪು ಮಾಡ್ಕೋತಾ ಇದ್ರಮ್ಮ. ಕಪ್ಪು ಮಾಡಿಕೊಂಡು ಪ್ರತಿದಿನ ಹಣೆಗೆ ಆ ಕಪ್ಪನ್ನು ಇಟ್ಕೊಳ್ಳೋದ್ರಿಂದ ಸೌಮಂಗಲ್ಯ, ಮದುವೆ, ಇದೆಲ್ಲ ವಿಚಾರಗಳಿಗೂ ಪಾಸಿಟಿವ್ ಎನರ್ಜಿ ಬರ್ತಾ ಇತ್ತು. ಯಾರು ಕಲ್ಯಾಣೋತ್ಸವ ಹುಡ್ಕೊಂಡೋಗಿ ಮಾಡಿಸ್ತಾ ಇರಲಿಲ್ಲ. ನಾನು ಹೇಳ್ತೀನಿ ಕೇಳಿ, ತುಳಸಿ ವಿವಾಹ ಕಲ್ಯಾಣೋತ್ಸವಕ್ಕೆ ಸಮ. ಕಲ್ಯಾಣೋತ್ಸವದಲ್ಲಿ ಏನೇನು ಮಾಡ್ತಾರೋ ಅದೆಲ್ಲ ಇವತ್ತು ನಿಮ್ಮ ಮನೇಲಿ ಮಾಡ್ತೀರಿ. ಅದರ ಅರ್ಥ ನಿಮಗೆ ಗೊತ್ತಿರಲಿಲ್ಲ ಅಷ್ಟೇ. ಕಂಕಣ ಧಾರಣೆ ನೀವು ಮಾಡ್ತಾ ಇರಲಿಲ್ಲ, ಇವತ್ತು ಮಾಡಬೇಕು. ಕಂಕಣ ಧಾರಣೆ ಮಾಡಬೇಕು, ಗಿಡಕ್ಕೆ ನಮಸ್ಕಾರ ಮಾಡಬೇಕು. ನಂತರದಲ್ಲಿ ನೆಲ್ಲಿಕಾಯಿನ ಸುಟ್ಟು ಅದನ್ನು ಹಣೆಗೆ ಇಟ್ಕೊಳ್ಳುವಂಥದ್ದು. ದೇವರು ಅಂತ ಪೂಜೆ ಮಾಡಿದ್ವಿ, ಅದನ್ನು ಸುಡೋದು ಹೆಂಗೆ ಅಂತ ಕೇಳ್ತಾರೆ ಅಲ್ವಮ್ಮ? ಆ ಪ್ರಶ್ನೆನೂ ಬಂದೇ ಬರುತ್ತೆ. ದೇವರನ್ನು ಆರಾಧನೆ ಮಾಡಿದ ನಂತರದಲ್ಲಿ ಅದನ್ನು ವಿಸರ್ಜನಾ ಕ್ರಮ ಅನ್ನೋವಂಥದ್ದು ಇದೆ ರೀ. ನಿಮ್ಮ ಮನೇಲಿ ಪ್ರತಿದಿನ ಹೂವು ಹಾಕ್ತೀರಿ, ಹೂವು ಹಾಕಿದ್ಮೇಲೆ ಮಾರನೇ ದಿನ ಅದನ್ನು ತೆಗಿಯಲ್ವಾ, ಅದು ವಿಸರ್ಜನೆನೇ. ಅದೇ ಥರನೇ ನೆಲ್ಲಿಕಾಯಿ ಗಿಡವನ್ನು ವಿಸರ್ಜನೆ ಮಾಡಿದ ನಂತರದಲ್ಲಿ ಅದನ್ನು ಬಿಸಾಕುವಂಥ ತಪ್ಪಾಗತ್ತೆ ಹೊರತು ಈ ರೀತಿ ಅನುಷ್ಠಾನ ಮಾಡುವಂಥದ್ದು ಆ ಕಪ್ಪನ್ನು ತೆಗೆದು ಹಚ್ಕೊಳ್ಳೋದ್ರಿಂದ. ಅದರಲ್ಲಿ ಇನ್ನೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ ಕೇಳಿ. ನೆಲ್ಲಿಕಾಯಿ ಹುಳಿ ಅಲ್ವಮ್ಮ, ಸ್ವೀಟ್ ಇರುತ್ತಾ? ಇಲ್ಲ. ಹುಳಿ ಪದಾರ್ಥ ರಾಹು ತತ್ವವನ್ನು ಸೂಚಿಸುತ್ತದೆ. ರಾಹು ತತ್ವ ನಾವು ಕಲಸಿ ಹಣೆಗೆ ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ದೃಷ್ಟಿ ದೋಷಗಳಾಗಲಿ ಅಥವಾ ಏನು ಚೆನ್ನಾಗಿ ಒಡವೆ ಹಾಕೊಂಡು ನೋಡು ಇವನು ಅಂತ ಯಾರಾದರೂ ಅಂದ್ಕೊಂಡಿದ್ದ ತಕ್ಷಣ ಕಣ್ಣೇ ಇಟ್ಟು ತುಂಬ ಸ್ಟ್ರಾಂಗ್ ಆಗಿಬಿಡುತ್ತಲ್ಲ, ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಇಷ್ಟೆಲ್ಲ ವಿಶೇಷ ಇರುವಂಥ ತುಳಸಿ ಹಬ್ಬವನ್ನು ಯಾಕೆ ಆಚರಣೆ ಮಾಡಬಾರ್ದಪ್ಪ? ಕಡಿಮೆ ಖರ್ಚು, ಅದರ ಜೊತೆಗೆ ಸಮೃದ್ಧಿಯು ಜಾಸ್ತಿ ಇರೋದ್ರಿಂದ ಇವತ್ತು ಆರಾಧನೆಯನ್ನು ಮಾಡಿ ಒಳ್ಳೇದು ಮಾಡ್ಕೊಳ್ರಿ. ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಇಷ್ಟು ಸುಲಭವಾದ ಕೆಲಸವನ್ನೇ ಹೇಳ್ಕೊಟ್ಟಿದ್ದೀನಿ. ಶ್ರದ್ಧೆ ಭಕ್ತಿಯಿಂದ ಮಾಡಿ. ಖಂಡಿತ ಗುರುಜಿ. ಇನ್ನೊಂದು ಅನುಷ್ಠಾನದ ಬಗ್ಗೆ ನೀವು ಹೇಳ್ತಾ ಇದ್ರಿ, ಅದನ್ನು ತಿಳಿಸ್ಕೊಡಿ. ನೆಲ್ಲಿಕಾಯಿ ಗಿಡ ಅದನ್ನು ತೆಗೆದು ದೃಷ್ಟಿ ಮಾಡೋಕ್ಕೆ ಅಂತ ಕಪ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಅದರ ಜೊತೆಗೆ ನಿಧಾನಕ್ಕೆ ಕೇಳಿಸ್ಕೊಳ್ಳಿ, 16 ನೆಲ್ಲಿಯ ಕಾಯಿಗಳನ್ನು ಒಂದು ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರ ಜೊತೆಗೆ 16
ನೆಲ್ಲಿಕಾಯಿಗಳನ್ನು ಇಟ್ಟು ಮಧ್ಯದಲ್ಲಿ ಒಂದು ದೀಪವನ್ನು ಇಟ್ಟು ಎಳ್ಳೆಣ್ಣೆಯಿಂದ ಅಥವಾ ಬೇರೆ ಯಾವುದೇ ಎಣ್ಣೆಗಳಿಂದ ಉಪಯೋಗಿಸಿದ್ದೇನೆ ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೊಳ್ಳಿ. ಆ ತುಪ್ಪ ಬಿಸಿ ಮಾಡಿಕೊಂಡು ತುಪ್ಪದ ಬತ್ತಿಯ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡಿ. ಯಾರಿಗೆ? ತುಳಸಿ ದೇವರಿಗೆ ಆರತಿಯನ್ನು ಮಾಡಿ ಆ ದೀಪವನ್ನು ನಿಮ್ಮ ಮನೆಯಿಂದ ಈಚೆ ತಗೊಂಡು ಬಂದಿಡಿ. ಮನೆಯಿಂದ ಈಚೆ ಅಂದ್ರೇನು? ತುಳಸಿ ಗಿಡ ಇಡೋವಂಥದ್ದೇ ಮನೆಯಿಂದ ಹೊರಗಡೆ ಇಟ್ಟ ನಂತರದಲ್ಲಿ ನಿಮ್ಮ ಮನೆಯಿಂದ ಈಚೆ ಅಂದರೆ ನಿಮ್ಮದು ಮೆಜರ್ಮೆಂಟ್ ಒಂದು ಸೈಟು 30, 40, 60, 40 ಯಾವುದೋ ಮನೆ ಇರುತ್ತಲ್ವ, ಆ ಕಾಂಪೌಂಡಿಂದ ಈಚೆ ಇಡಬೇಕು. ಆ ದೀಪ ಉರಿಬೇಕು ಚೆನ್ನಾಗಿ. ನೋಡಿ, ಜನ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ತುಪ್ಪದ ದೀಪ ಹಚ್ಚು ಅಂತ ಹೇಳಿದ ತಕ್ಷಣ ಮುಚ್ಚಳ ಓಪನ್ ಮಾಡಿ ತುಪ್ಪ ತೆಗೆದು ಹಾಕುವಂಥದ್ದಾಗಿರುತ್ತೆ. ತುಪ್ಪ ಗಟ್ಟಿ ಇರುತ್ತಮ್ಮ, ಅದು ಉರಿಯಲ್ಲ. ಉರಿದೇ ಇದ್ದಾಗ ಏನು ಅನ್ಕೋತಾರೆ? ನಮಗೆ ಶಾಪ ಆಗೋಯ್ತು, ನಮ್ಗೆ ಅದಾಗೋಯ್ತು ಅಂತ ಮನಸ್ಸಿಗೆ ತುಂಬ ಘಾಸಿ ಮಾಡ್ಕೊಳ್ಳೋ ಅಂತ ಕೆಲಸ ಮಾಡ್ಕೋತಾರೆ. ಅದು ಖಂಡಿತ ಅಲ್ಲ. ತುಪ್ಪವನ್ನು ಬಿಸಿ ಮಾಡಿ ಹಾಕಿದಾಗ ದ್ರವ ಸ್ವರೂಪಕ್ಕೆ ತುಪ್ಪ ಬರುವಂಥದ್ದು ಮತ್ತೆ ಚೆನ್ನಾಗಿ ಉರಿಯುವಂಥದ್ದಾಗತ್ತೆ. ದೇವ್ರನ್ನ ಯಾಕ್ರಿ ಬೈಕೋತೀರಿ? ನಾವು ತಪ್ಪು ಮಾಡ್ಕೊಂಡು ದೇವ್ರನ್ನ ಬೈಕೊಳ್ಳೋದು ತಪ್ಪಾಗತ್ತೆ. ತುಪ್ಪ ಬಿಸಿ ಮಾಡಿ ದೀಪ ಹಚ್ಚೋದ್ರಿಂದ ಈ ಕೆಲಸ ನೀವು ಖಂಡಿತ ಮಾಡಿ. ಏನು ಅನುಷ್ಠಾನ ಇದು? ಈ ಅನುಷ್ಠಾನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ರಾಹು ತತ್ವ, ನೋಡಿ ಹುಳಿ ಪದಾರ್ಥ ಅಂತ ಹೇಳ್ಕೊಟ್ಟೆ ನೆಲ್ಲಿಕಾಯಿ, ಅದು ರಾಹು ತತ್ವ. ಉಪ್ಪು ಋಣ ತತ್ವ ರೀ, ಋಣ ಕಮ್ಮಿ ಆಗತ್ತೆ. ದೀಪನೂ ರಾಹು ತತ್ವ, ಕತ್ತಲನ್ನು ನಿವಾರಿಸುತ್ತೆ. ಜೀವನದಲ್ಲಿ ನಿಮ್ಮ ಮನಸ್ಸಿಗೆ ಕತ್ತಲಿದ್ದರೆ ಅದನ್ನು ನಿವಾರಿಸುತ್ತೆ. ಇಷ್ಟು ವಿಚಾರಗಳನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸಂತೋಷ ಪಡಬೇಕು. ನಮ್ಮ ವಾಹಿನಿಯಲ್ಲಿ ಮಾತ್ರನೇ ನಿಮಗೆ, ನಮ್ಮ ಕಾರ್ಯಕ್ರಮದಲ್ಲಿ ಮಾತ್ರನೇ ಈ ಥರದ ಅನುಷ್ಠಾನಗಳು. ಇಲ್ಲ ಅಂದರೆ ಆಫೀಸ್ಗೆ ಹೋಗಿ ನೀವು ಬರ್ಸ್ಕೊಂಬರ್ಬೇಕು, ಬೇರೆ ಕಡೆ ಹೋಗ್ತೀನಿ ಅಂದರೆ. ವಿಶೇಷವಾದ ಸಂಚಿಕೆ, ವಿಶೇಷವಾದ ಮಾಹಿತಿ ಬೇಕು ಅಂದರೆ ನಮ್ಮ ಜಿ ಕನ್ನಡ ನೋಡ್ತಾ ಇರಿ, ನಮ್ಮ ಆಶ್ರಮಕ್ಕೆ ಬನ್ನಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಭಾಗ್ಯಮ್ಮ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಮೇಡಮ್. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ, ಹೇಳಿಮ್ಮ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಿ, ಏನು ವಿಷಯ? ಏನೋ ಒಂದು ತಪ್ಪಾಗಿ ಆಚೆ ಹೋದವನಿಗೆ. ಕೇಳಿಸ್ಲಿಲ್ಲಮ್ಮ, ಜೋರಾಗಿ ಮಾತಾಡ್ಬೇಕು. ಅವನದು ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸರ್. ಕೊಡಮ್ಮ. 7ನೇ ತಿಂಗಳು 25ನೇ ತಾರೀಕು 1993 ಭಾನುವಾರ ಸಾಯಂಕಾಲ 6ರಿಂದ 6:30. ಏನ್ ವಿಚಾರ ಐತಮ್ಮ? ಅದೇ ಮನೆ ಬಿಟ್ಟು ಹೋಗವನೆ, ಹೆಂಡತಿ ಕರ್ಕೊಂಡು ಬೇರೆ. ಒಬ್ಬನೇ ಮಗ, ನನ್ಗೆ ಕ್ಯಾನ್ಸರ್ ಪೇಷಂಟ್ ನಾನು. ಮನೆಗ್ ಬರಂಗೆ ಬರ್ತಾನ ಇಲ್ಲ ಅಂತ ಕೇಳ್ಬೇಕು. ಮನೆಗೆ ಬಿಟ್ಟು ಹೋಗೋರು ತಿರ್ಗಾ ಮನೆಗೆ ಬರ್ತಾನ ಇಲ್ವಾ ಅನ್ನೋಂಥದ್ದ ಪ್ರಶ್ನೆ. ನಿಮಗೆ ಅವ್ರನ್ನ ತಿರ್ಗಾ ಸೇರ್ಸಕ್ ಇಷ್ಟ ಇದೆಯಾ ಇಲ್ವಾ ಅದನ್ನ ಹೇಳಮ್ಮ, ಮಿಕ್ಕಿದ ಆಮೇಲೆ ನೋಡೋಣ. ನನ್ ಮಗ ಮನೆಗ್ ಬರ್ಬೇಕು ಗುರುಜಿ. ಸೇರಿಸ್ಬೇಕು ಅನ್ನೋ ಇಷ್ಟ ಇದೆಯಾ ನಿಮ್ಗೆ? ಇದೆ ಗುರುಜಿ. ಯಾವ್ದಮ್ಮ ನಿಮ್ಮ ಮನೆ ದೇವ್ರು ಯಾವ್ದು ತಾಯಿ? ನಮ್ಮ ಮನೆ ದೇವ್ರು ಕಬ್ಬಳಮ್ಮ ಎಂಟು. ನೋಡಿ, ಈ ತರದ ವಿಚಾರ ಜಾತಕಕ್ಕೂ ಮೀರಿರುವಂತದ್ದು. ಮನೆಗೆ ಬರ್ತಾನ, ಅವ್ನ ಜಾತಕ ಏನ್ ಹೇಳುತ್ತೆ ಅಂತ. ಅವ್ನ ಜಾತಕ ಚೆನ್ನಾಗಿ ಹೇಳುವಂಗಿದ್ದಿದ್ರೆ ಅವ್ರ ಮನೆಯಿಂದ ಈಚೆ ಹೋಗ್ತಾ ಇರ್ಲಿಲ್ಲ. ಪರಿಸ್ಥಿತಿ ಏನಿತ್ತು ಬೇಡ, ನಾನೊಂದು ಸಣ್ಣ ಕೆಲಸ ಹೇಳ್ಕೊಡ್ತೀನಿ, ಅದನ್ನ ನಿಮ್ಮ ಮನೆ ದೇವರನ್ನ ನಂಬಿ ಮಾಡಿ ಆ ಅಮ್ಮನವರ ನಿಮಗೆ ಮಗನನ್ನ ಮನೆಗೆ ಕರ್ಕೊಂಡು ಬಂದು ಬಿಡ್ತಾರೆ. ಆಯ್ತಾ? ಎಷ್ಟು ದೂರ ಆಗತ್ತೆ ನೀವಿರೋ ಇಂದ ನಿಮ್ಮ ಮನೆ ದೇವ್ರದ್ದು ದೇವಸ್ಥಾನ? ದೂರ, ಕಬ್ಬಾಳಮ್ಮ ಹತ್ರ. ಒಂದು ಕೆಲಸ ಮಾಡಿ, ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗಿ. ಹೆಂಗು ಈ ಪೌರ್ಣಮಿ ಬರ್ತಾ ಇದೆ, ಮುಂದಕ್ಕೊಂದು ಪೌರ್ಣಮಿ ಇದೆ, ಅದರ ನಂತರದಲ್ಲಿ 1 ತಿಂಗಳಿಗೆ ಇನ್ನೊಂದು ಪೌರ್ಣಮಿ ಬರುತ್ತೆ. ಆಯ್ತಾ? 2 ಪೌರ್ಣಮಿ ದಿನ ಮೊದಲು ಅಭಿಷೇಕಕ್ಕೆ ಬರೆಸಿ, 2ನೇದು 2 ಪೌರ್ಣಮಿಯ ದಿನ ದೇವರ ದರ್ಶನವನ್ನ ಮಾಡಿ, 3ನೇ ಪೌರ್ಣಮಿ ಒಳಗಡೆ ಒಳ್ಳೆಯ ಶುದ್ಧಿಯನ್ನ ನನಗೆ ನೀನು ಕೊಟ್ರೆ ಖಂಡಿತವಾಗ್ಲೂ ನಿಮ್ಮ ದೇವಸ್ಥಾನದಲ್ಲಿ ನನಗೆ ಆಗುವಂತ ಸೇವೆಯನ್ನ ಮಾಡಿಸ್ತೀನಿ ಅಂತ ಹರಕೆ ಇಟ್ಕೊಂಡು ಬಾಮ್ಮ. ಇದು ದೇವ್ರ ಕೈಲೇ ಸರಿ ಮಾಡಕ್ ಆಗುವಂತ ಕೆಲಸ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಚಂದಾಪುರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹೇಳಿಪ್ಪ. ನಮಸ್ತೆ ಗುರು. ನಮಸ್ಕಾರ. ನನ್ನ ಮಗಳ ಬಗ್ಗೆ ಕೇಳಬೇಕು. ಹೇಳಪ್ಪ. 25/7/2004 ತುಲಾರಾಶಿ, ಸ್ವಾತಿ ನಕ್ಷತ್ರ, ಚಿಂತನ. ಏನ್ ವಿಚಾರ ಐತಪ್ಪ? ಅವ್ರು ಆಟ ಮಾಡ್ತಾ ಇದ್ದಾಳೆ, ಡಿಗ್ರಿ ಹೋಗಿದ್ದಾಳೆ, ಏನ್ ಮಾಡ್ಬೇಕಂತ.
ಏನು ವಿಚಾರಕ್ಕೆ ಹಠ? ಊಟಕ್ಕ, ತಿಂಡಿಗ, ಮದುವೆಗ, ಯಾವ ವಿಚಾರಕ್ಕೆ? ಮದುವೆಗ. ಮದುವೆ ವಿಚಾರಕ್ಕೆ ಹಠ ಮಾಡ್ತಾ ಇದ್ದಾರಾ? ಏನಂತ ಹಠ? ಮದುವೆ ಆಗಲ್ಲ ಅಂತನಾ? ಮಾತಾಡ್ಬೇಕು. ಇನ್ನೊಮ್ಮೆ ಹೇಳಿ. ನಿಮ್ ಪ್ರಶ್ನೆ ಬೇಕು. ಮದುವೆ ಮಾಡ್ಕೊಳಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ ಇನ್ನೂ ಒಂದು ಸ್ವಲ್ಪ ದಿವಸ. ಇನ್ನೂ ಒಂದ್ ಸ್ವಲ್ಪ ದಿವಸ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ಮಾಡ್ತಾ ಇದ್ದಾರೆ, ಹೌದಾ? ಹೌದು. ಅವ್ರ ಜಾತಕ ಏನ್ ಸೂಚಿಸ್ತಾ ಇದೆ ಗೊತ್ತಾ? ಹೇಳಿದ. ಅವರ ಜಾತಕದಲ್ಲಿ ಮದುವೆಗೆ ಇನ್ನ ಸ್ವಲ್ಪ ಸಮಯ ಇದೆ, ಒಂದರ್ಥ ಮಾಡ್ಕೊಳ್ಳಿ, ಆಯ್ತಾ? ಎರಡನೇದು, ಯುಗಾದಿ ನಂತರದಲ್ಲಿ ಅವರನ್ನ ಒಂದು ಸತಿ ನಿಮ್ಮ ಮನೆ ದೇವರ ದರ್ಶನ ಮಾಡಿಸಿ ಆ ಜಾಗದಲ್ಲೇ ನಿಂತು ಕೇಳಿ ಅವ್ರನ್ನ, ಇವತ್ತಿಂದ ಹುಡುಕ್ತೀನಮ್ಮ, ಸರಿ ಮಾಡ್ಕೋಬೇಕು ನಿನ್ನ ಜೀವನವನ್ನ, ನಿನ್ ಮದುವೆ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಮ ಮನೆ ದೇವರ ಸನ್ನಿಧಾನದಲ್ಲಿ ನಿಂತ್ಕೊಂಡು ಕೇಳಿ, ಅಲ್ಲಿ ಬರುವಂತ ಉತ್ತರದಿಂದ ಅವರ ಜೀವನ ಬದಲಾವಣೆ ಆಗುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಶಶಿ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹೇಳಿ ಮಾ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮ್ಮ ಮಗಳಿಗೆ ಈಗ ಜನವರಿ 21 21 ಅವ್ರಿಗೆ ಮೊನ್ನೆ ಫಿಕ್ಸ್ ಆಗ್ತಾ ಇಲ್ಲ, ಈಗ ಅಂದ್ರೂ ಒಪ್ಕೊಂತಾ ಇಲ್ಲ. ನಮಸ್ಕಾರ ಗುರುಜಿ. ನಮಸ್ಕಾರ ಮಾ. ಮದುವೆ ವಿಚಾರ ನಿಮ್ ಮಗಳದಲ್ವಾ? ನಮ್ಮ ಮಗಳದೇ ಗುರುಜಿ. ಆಯ್ತಮ್ಮ, ಹೇಳಿ. ಅವಳು 2025 ಒಂದರಲ್ಲಿ ಹುಟ್ಟಿರೋದು ಗುರುಜಿ. 2025 ಅಲ್ಲಮ್ಮ, 2001 ಅಲ್ವಾ? ಒಂದರಲ್ಲಿ ಹುಟ್ಟಿರೋದು ಗುರುಜಿ. ಯಾರು ಬಂದ್ರೇನು ಒಪ್ಕೊಂತ ಇಲ್ಲ, ಮತ್ತೆ ಯಾರು ಬಂದ್ರೇನು ಅಡ್ಜಸ್ಟ್ ಆಗ್ತಾ ಇಲ್ಲ. ಹುಡುಗಿ ಚೆನ್ನಾಗಿದ್ದಾಳೆ, B.Com ಓದಿದ್ದಾಳೆ. ಒಂದ್ ಕೆಲಸ ಮಾಡಿ, ನನ್ನ ಮಾತು ಕೇಳಿಸ್ಕೊಳ್ಳಿ. ಅವ್ರನ್ನ ಫಸ್ಟ್ ಕೇಳಿದೀರಾ ನೀವು? ಈ ತರ ಮದ್ವೆಗೆ ಹುಡುಕ್ತೀನಮ್ಮ, ಬಂದ್ರೆ ಮದ್ವೆ ಮಾಡ್ಕೊಡ್ತೀನಮ್ಮ ಅಂತ ಕೇಳಿದೀರಾ? ಕೇಳಿದ್ದೀನಿ ಗುರುಜಿ. ಹೂ ಅಂದಿದಾರಾ? ಹೂ ಅಂದಿದ್ರೆ 6 ತಿಂಗಳು ಟೈಮ್ ಕೊಡು ಅಂತ ಹೇಳ್ತಾಳೆ. 6 ತಿಂಗಳಾದ್ಮೇಲೆ ಮತ್ತೆ ಕೇಳಿದ್ರೆ ಇನ್ನ ಸ್ವಲ್ಪ ದಿನ ಟೈಮ್ ಕೊಡು ಅಂತ ಹೇಳ್ತಾಳೆ. ಅಲ್ವಮ್ಮ, ಇನ್ನೊಂದ್ಸತಿ ಕೂಡ್ಸಿ ನಿಧಾನಕ್ಕೆ ಮಾತಾಡಿಸಿ, ಆಯ್ತಾ? ಸಮಯನ ಸುಮ್ಮನೆ ವ್ಯರ್ಥ ಮಾಡ್ಕೋಬೇಡಿ. ನಿಮ್ಮ ಮಾನಸಿಕತೆಯಿಂದ ಆ ಮಾನಸಿಕತೆ ಹಾಳಾಗುವಂಥ ಕೆಲಸಗಳು ಬೇಡ. ಇನ್ನೊಂದ್ಸತಿ ಕೂಡಿಸಿ ಅವ್ರ ಹತ್ರ ಮಾತಾಡಿ. ನಾನು ಈಗ ತಾನೇ ನಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೆ, ತುಳಸಿ ವಿವಾಹಗಳನ್ನು ಮಾಡಿ ನಿಮ್ಮ ಮನೆಯಲ್ಲೂ ವಿವಾಹ ಮಾಡುವಂತ ಸಂದರ್ಭ ಒದಗಿ ಬರುತ್ತೆ ಅಂತ. ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡ್ರಿ. ಅದೇ ಅದು ದಾರ ಎಲ್ಲಿಂದ ತರ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಮ್ಮ, ಗ್ರಂಥಿಗೆ ಅಂಗಡಿಗೆ ಹೋಗಿ 4 ಎಳೆ ದಾರ ಕೊಡು ಅಂತ ಕೇಳಿಮ್ಮ, ಖಂಡಿತವಾಗ್ಲೂ ಕೊಡ್ತಾರೆ. 4 ಎಳೆನ 4 ಬಾರಿ ಮಾಡ್ಬೇಕು. 4 16 ಎಳೆ ಆಗತ್ತಮ್ಮ, ಅಷ್ಟೇ. 16 ಎಳೆ ತಂದು ಅದು ಮಾಡ್ಬೇಕು. ಅದನ್ನ ಮಾಡಿ ಖಂಡಿತವಾಗ್ಲೂ ಮದುವೆ ಆಗತ್ತೆ. ಮದುವೆಗೆ ನನ್ನೂ ಕರೀರಿಮ್ಮ, ಬಂದು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ಯಾಕಷ್ಟು ಪ್ರಾಮುಖ್ಯತೆ ಅಂತ? ವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ಪ್ರಾಮುಖ್ಯತೆ ಯಾಕೆ ಅಂದ್ರೆ, ಅಮ್ಮನವರ ವಾಸಸ್ಥಾನ ಇರುವಂತಹದ್ದು 3 ಜಾಗಗಳಲ್ಲಿ ಅನ್ನುವಂಥದ್ದು ಋಷಿ ಮುನಿಗಳು ಬರೆದಿದ್ದಾರೆ. ಆ 3 ಜಾಗಗಳು ಯಾವುದು ಅಂದ್ರೆ, ಒಂದು ಬಿಲ್ವಪತ್ರೆ ಮರ, ಎರಡನೇದು ಬಂದ್ಬಿಟ್ಟು ಕಮಲ, ಮೂರನೇದು ಬಂದ್ಬಿಟ್ಟು ತುಳಸಿ. ಈ 3 ಸ್ಥಳಗಳಲ್ಲಿ ಮಹಾಲಕ್ಷ್ಮಿ ಖಂಡಿತವಾಗಿಯೂ ಇದ್ದೇ ಇರ್ತಾರೆ. ನೀವು ಕರೆದಾಗ ಅಷ್ಟೇ ರೀ ದೇವಸ್ಥಾನಕ್ಕೆ ಬರುವಂಥದ್ದು. ಅಭಿಷೇಕ, ಅಲಂಕಾರ, ನೈವೇದ್ಯ, ಮಹಾಮಂಗಳಾರತಿಗೆ ದೇವಸ್ಥಾನದಲ್ಲಿ ಅಮ್ಮನವ್ರು ಇದ್ದೇ ಇರ್ತಾರೆ. ಯಾವಾಗಲೂ ದೇವಸ್ಥಾನದಲ್ಲೇ ಇದ್ದು ಬಾಗ್ಲಾಕೊಂಡು ಕೂಡಿಸ್ಕೊಳ್ಳೋ ಅಂಥ ಶಕ್ತಿ ಯಾರಿಗೂ ಇರೋದೇ ಇಲ್ಲ. ಅಮ್ಮನವರಲ್ಲಿ ಇದ್ರಷ್ಟೇ ಸಾನ್ನಿಧ್ಯ. ಅರ್ಥ ಮಾಡ್ಕೊಳ್ಳಿ. ಈ 3 ಜಾಗಗಳಲ್ಲಿ, ಈ 3 ಪದಾರ್ಥಗಳಲ್ಲಿ ಖಂಡಿತವಾಗ್ಲೂ ಇರ್ತಾರೆ. 4ನೇ ಪದಾರ್ಥ ಏನು ಗೊತ್ತೇನಮ್ಮ? 4ನೇದು ಪದಾರ್ಥ ಅಲ್ಲ, 4ನೇದು ಜನ. ಯಾವ ಜನ ಗೊತ್ತಾ? ತಾಯಿ. ತಾಯಿಯ ಜೊತೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳು ತಮ್ಮ ತಾಯಿಯಿಂದ ಕಂಕಣ ಕಟ್ಟಿಸಿಕೊಳ್ಳುವುದರಿಂದ ಮಹಾಲಕ್ಷ್ಮಿ ಪ್ರಾಪ್ತಿ ಆಯಿತು. ಅದರ ಜೊತೆಗೆ ತುಳಸಿ ಗಿಡಕ್ಕೇನೆ ಕಂಕಣ ಕಟ್ಟೋದ್ರಿಂದ ಮಹಾಲಕ್ಷ್ಮಿ ಪ್ರಾಪ್ತಿ ಆಯಿತು. ಅದರ ಜೊತೆಗೆ ಮದುವೆ ಮಾಡಿಸುವಂಥದ್ದು ಗಂಡು ಹೆಣ್ಣಿಗೆ ಅಲ್ವಾ? ಗಂಡಿನ ಸ್ವರೂಪ, ಸಾಲಿಗ್ರಾಮದ ಸ್ವರೂಪ ವಿಷ್ಣುವಿನ ಸ್ವರೂಪ ಆಗಿರೋದ್ರಿಂದ ನೆಲ್ಲಿಕಾಯಿ ಗಿಡಕ್ಕೆ ಅಮ್ಮನವರ ಸ್ವರೂಪ ಆಗಿರೋದ್ರಿಂದ ತುಳಸಿ ಗಿಡಕ್ಕೆ ಈ ಅನುಷ್ಠಾನ ಮಾಡಿಸೋವಂಥವ್ರು ಯಾರು? ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಮಾಡಿಸ್ತಾರೆ. ನೋಡಿ, ಇದೆಲ್ಲ ಋಷಿಮುನಿಗಳು ಬರೆದಿಟ್ಟಿರುವಂಥದ್ದು. ಪಾಸಿಟಿವ್ ಎನರ್ಜಿ ಎಲ್ಲೆಲ್ಲಿ ಕನೆಕ್ಟ್ ಆಗತ್ತೆ ಅಂದರೆ, ಒಂದು ತಾಯಿ ಜೊತೆಗೆ ಅಮ್ಮನವರು, ಅದರ ಜೊತೆಗೆ ವಿಷ್ಣು, ಇದಿಷ್ಟು ಕನೆಕ್ಟ್ ಆಗೋದ್ರಿಂದ ಇವತ್ತಿನ ದಿನ ತುಂಬ ಶ್ರೇಷ್ಠ. ಇವತ್ತು ನೀವು ಮಾಡುವಂಥ ಕೆಲಸ ಅತೀ ಶ್ರೇಷ್ಠವಾಗಿರುತ್ತೆ. ಖಂಡಿತ ಗುರುಜಿ. ಇನ್ನು ಯಾವ ಎಣ್ಣೆಯಿಂದ ದೀಪ ಹಚ್ಚೋದು ಶ್ರೇಷ್ಠ ಅಂತ? ನೋಡಿ, ಯಾವ ಎಣ್ಣೆಯಿಂದ ದೀಪ ಹಚ್ಚೋದು ಶ್ರೇಷ್ಠ ಅಂದರೆ ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಸಂಕಲ್ಪ ಇದೆ. ನೋಡಿ, ಶನೈಶ್ಚರನ
ಪ್ರೀತಿಗೋಸ್ಕರ ಎಳ್ಳೆಣ್ಣೆ ದೀಪ ಹಚ್ಚಿ ಅಂತಾರೆ. ಆಯ್ತಾ? ಅದರ ಜೊತೆಗೆ ಅಮ್ಮನವರಿಗೆ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಎಣ್ಣೆ ದೀಪ ಹಚ್ಬೋದು, ಇದು ಬೇಕು ಅದು ಬೇಕು ಅಂತ. ಆಯ್ತಾ? ನಿಮ್ಮ ಮನೇಲಿ ಏನೋ ಒಂದು ಶುಭ ಸುದ್ದಿ ಬಂತು, ಸಿಹಿ ಸುದ್ದಿ ಬಂತು, ನಿಮ್ಮ ತಾಯಿ ಏನು ಹೇಳ್ತಾರೆ, ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ತೀನಿ ಅನ್ನಲ್ಲ, ದೇವ್ರಿಗೊಂದು ತುಪ್ಪದ ದೀಪ ಹಾಕಿ ತುಪ್ಪದ ದೀಪ ಹಚ್ತೀನಿ ಅಂತಾರಲ್ವಾ. ಶುಭ ಸುದ್ದಿಗಳು ಬೇಕು ಅಂದರೆ ತುಪ್ಪದ ದೀಪವನ್ನು ಹಚ್ಚಬೇಕು. ನಾರ್ಮಲಾಗಿ ನಡೀತಾ ಇದೆ, ನಮ್ದೇನೋ ಪ್ರಾರ್ಥನೆ ಇದೆ ಅಂದಾಗ ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಚುವಂಥದ್ದು. ಇನ್ನೊಂದೇನು ಗೊತ್ತಾ, ಹತ್ತೆಣ್ಣೆ ಮಿಕ್ಸ್ ಮಾಡಿದ್ದೀವಿ, 20 ಎಣ್ಣೆ ಮಿಕ್ಸ್ ಮಾಡಿದ್ದೀವಿ, ಎಲ್ಲಿಂದ ಸಿಗುತ್ತೆ 10 ಎಣ್ಣೆ 20 ಎಣ್ಣೆ ಅಲ್ಲ. ಶುದ್ಧವಾಗಿರುವಂಥ ಯಾವುದೇ ಎಣ್ಣೆಯ ಜೊತೆಗೆ ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ದೀಪ ಹಚ್ಚೋದು ಚೆನ್ನಾಗೇ ಆಗತ್ತೆ ರೀ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ತುಳಸಿ ಹಬ್ಬ ಕಿರು ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಅಮ್ಮನವರು ನಿಮ್ಮನ್ನು ಸದಾ ಸಮೃದ್ಧಿಯಾಗಿ ಇಟ್ಟಿರಲಿ, ಒಳ್ಳೆಯದಾಗಲಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಗುರುಗಳನ್ನು ಭೇಟಿಯಾಗಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.